ಆರ್ಡರ್ ಮಾಡುವಂಥ ಸೆಂಟೆನ್ಸ್ಗಳಾಗಿದ್ದಾವೆ. ಸೊ ಇಂಪರೇಟಿವ್ ಸೆಂಟೆನ್ಸಲ್ಲಿ ಆರ್ಡರ್ ಮತ್ತು ರಿಕ್ವೆಸ್ಟ್ ಎರಡೂ ಬರುತ್ತೆ. ಸೊ ಈ ಒಂದು ಚಾರ್ಟ್ ಏನಿದೆಯಲ್ಲ ಇದು ಆರ್ಡರ್ ಮಾಡುವಂಥ ವಾಕ್ಯಗಳಾಗಿದ್ದಾವೆ. ಹಾಗಾದರೆ ಒಂದೊಂದಾಗಿ ಆರ್ಡರ್ ಮಾಡುವಂಥ ವಾಕ್ಯಗಳನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿ ಹೇಳಬೇಕಾಗತ್ತೆ ಅಂತೇಳಿ ನೋಡಿ. 1 ಕಪ್ ನೀರು ತೆಗೆದುಕೊಂಡು ಬಾ ಅಂದರೆ ಬ್ರಿಂಗ್ ಅ ಕಪ್ ಆಫ್ ವಾಟರ್. ಬ್ರಿಂಗ್ ಅ ಕಪ್ ಆಫ್ ವಾಟರ್. ಬ್ರಿಂಗ್ ಅ ಕಪ್ ಆಫ್ ವಾಟರ್. 1 ಕಪ್ಪು ನೀರು ತೆಗೆದುಕೊಂಡು ಬಾ. ನೋಡಿ ಇಲ್ಲಿ ಬ್ರಿಂಗ್ ಅನ್ನೋದು V1. ಬ್ರಿಂಗ್ ಅನ್ನೋದು V1 ಅಂದರೆ ವರ್ಬ್ನ ಮೂಲ ರೂಪ, ವರ್ಬ್ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಗಿದೆ ಇದು. ಸೊ ಬ್ರಿಂಗ್ ಅ ಕಪ್ ಆಫ್ ವಾಟರ್. ಅ ಕಪ್ ಆಫ್ ವಾಟರ್ ಅನ್ನೋದು ಆಬ್ಜೆಕ್ಟ್ ಇಲ್ಲಿ. ನೋಡಿ ಇಲ್ಲಿ ಯು ಅನ್ನೋದು, ನೋಡಿ ಯು ಅನ್ನೋದು ಅಂಡರ್ಸ್ಟುಡ್ ಇಲ್ಲಿ. ಅಂದರೆ ನೀನು 1 ಕಪ್ ನೀರು ತೆಗೆದುಕೊಂಡು 1 ಕಪ್ ನೀರು ತಗೊಂಡು ಬಾ ಅಂತ ಹೇಳಿದ್ರೆ ನೀನು ತಗೋಬಾ ಅಂತಾನೆ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಯು ಅಂತ ಮತ್ತೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡೋದಿಲ್ಲ, ಬರೆಯೋದಿಲ್ಲ. ಇನ್ನೊಂದಿಷ್ಟು ವಾಕ್ಯವನ್ನು ನೋಡ್ತಾ ಹೋದ್ರೆ ನಿಮ್ಗೆ ಐಡಿಯಾ ಆಗುತ್ತೆ ನೋಡಿ. ಸುಮ್ಮನಿರು. ಸುಮ್ಮನಿರು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಕೀಪ್ ಕ್ವೈಟ್. ಕೀಪ್ ಕ್ವೈಟ್. ಕೀಪ್ ಕ್ವೈಟ್ ಮೀನ್ಸ್ ಸುಮ್ಮನಿರು ಅಂತೇಳಿ. ಅಂದರೆ ಇಲ್ಲಿ ಯು ಅನ್ನೋದು ಅಂಡರ್ಸ್ಟುಡ್. ಕೀಪ್ ಕ್ವೈಟ್ ಅಂದರೆ ನೀನು ಸುಮ್ಮನಿರು ಅಂತಲೇ ಅರ್ಥ ಆಗುತ್ತೆ. ಸೊ ಇದು ಇಂಪರೇಟಿವ್ ಸೆಂಟೆನ್ಸ್. ಅವನನ್ನು ಕರೆ. ಸೊ ಅವನನ್ನು ಕರೆ ಅನ್ನೋದಕ್ಕೆ ಕಾಲ್ ಹಿಮ್. ಕಾಲ್ ಹಿಮ್. ನಿನ್ನ ಮೊಬೈಲ್ ಹುಡುಕಿಕೋ. ಫೈಂಡ್ ಯುವರ್ ಮೊಬೈಲ್. ಫೈಂಡ್ ಯುವರ್ ಮೊಬೈಲ್. ಫೈಂಡ್ ಯುವರ್ ಮೊಬೈಲ್. ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸು. ಥಿಂಕ್ ಅಬೌಟ್ ಯುವರ್ ಫ್ಯೂಚರ್. ನೋಡಿ ಇಲ್ಲಿ ಫೈಂಡ್ ಅನ್ನೋದು, ಕಾಲ್ ಅನ್ನೋದು, ಕೀಪ್ ಅನ್ನೋದು, ಥಿಂಕ್ ಅನ್ನೋದು ಇವೆಲ್ಲವೂ ಕೂಡ V1 ವರ್ಬ್ 1 ಆಗಿದ್ದಾವೆ. ಸೊ ವರ್ಬ್ 1 ಮತ್ತು ಆಬ್ಜೆಕ್ಟನ್ನು ಸೇರಿಕೊಂಡಂತೆ ಇರುವಂಥ ವಾಕ್ಯಗಳಿವು. ನೆಕ್ಸ್ಟ್ ಹಿಂದೆ ಹೋಗು. ಹಿಂದೆ ಹೋಗು ಅನ್ನೋದಕ್ಕೆ ಗೋ ಬ್ಯಾಕ್. ಗೋ ಬ್ಯಾಕ್. ನಿನ್ನ ಹಲ್ಲು ಉಜ್ಜಿಕೋ. ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ಬ್ರಷ್ ಯುವರ್ ಟೀತ್. ಕೈ ತೊಳೆದುಕೋ. ಕೈ ತೊಳೆದುಕೋ ಅನ್ನೋದಕ್ಕೆ ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಯುವರ್ ಹ್ಯಾಂಡ್ ಅಥವಾ ವಾಶ್ ಯುವರ್ ಹ್ಯಾಂಡ್ಸ್. ಸ್ವಿಚ್ ಆಫ್ ಮಾಡು. ಸ್ವಿಚ್ ಆಫ್ ಅನ್ನೋದನ್ನು ನಾವು ಆಸ್ ಇಟ್ ಈಸ್ ಇಂಗ್ಲೀಷಲ್ಲಿ, ಕನ್ನಡದಲ್ಲೂ ಅದೇ ರೀತಿ ಯೂಸ್ ಮಾಡ್ತೀವಿ. ಸೊ ಸ್ವಿಚ್ ಆಫ್ ದ ಲೈಟ್. ಸ್ವಿಚ್ ಆಫ್ ದ ಲೈಟ್.